ಸರ್ ಹೌದು ಸರ್. ಈಗ ಏಪ್ರಿಲ್ 8ನೇ ತಾರೀಕಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡಬೇಕಂತ ಹೇಳಿ ಈಗ ಸರ್ಕಾರಕ್ಕೆ ನಾವು ಫೆಬ್ರವರಿ 24ನೇ ತಾರೀಕು ಹೋರಾಟ ಮಾಡಿದ್ಮೇಲೆ 56,432 ಹುದ್ದೆಗಳನ್ನ ಒಂದು ತಿಂಗಳಲ್ಲೇ ನಾವು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು. ಸುಮಾರು ಒಂದು ತಿಂಗಳಾಗಿ ಸುಮಾರು ಒಂದು 15 ದಿನ ಆಗ್ತಾಯಿದೆ ಸರ್. ಇವತ್ತು ಸ್ಟೂಡೆಂಟ್ಸ್ಗೆ ಎವ್ರಿ ಡೇ ಇಂಪಾರ್ಟೆಂಟ್ ಇದೆ. ಎವ್ರಿ ಡೇ ಇವತ್ತು ಏಜ್ ಕ್ರಾಸ್ ಆಗ್ತಾಯಿದೆ. ಇವತ್ತು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟರು ಕೂಡ ಮತ್ತು ಎಷ್ಟೋ ಜನ ಸಿಗ್ತಾ ಇಲ್ಲ, ಏಜ್ ಲಿಮಿಟ್ ಕ್ರಾಸ್ ಆಗ್ತಾಯಿದೆ. ಮತ್ತು ಈ ಒಂದು ರಿಯಲ್ ಪ್ರಾಬ್ಲಮ್ಸ್ ಏನಂತಂದರೆ ಅವ್ರಿಗೆ ಒಂದು ಟೈಮ್ ಊಟ ಮಾಡೋದಕ್ಕೂ ಕಷ್ಟ ಆಗ್ತಾಯಿದೆ. ಅದನ್ನೆಲ್ಲ ಸರ್ಕಾರ ಅರ್ಥ ಮಾಡ್ಕೊಬೇಕು. ಈ ಸರಿ ಮಾತ್ರ ಸರ್ ಸರ್ಕಾರ ಯಾವುದೇ 1000 ರೀಸನ್ ಇರಲಿ ಸರ್, 1000 ರೀಸನ್ ಇದ್ದರೆ ಅದು ರೀಸನ್ ಹೇಳ್ಕೊಂಡಿರಬಾರ್ದು. ಇವರು ಇದು ಅವರು ಏನೋ ಪ್ರಣಾಳಿಕೆಯಲ್ಲಿ ಹೇಳಿದರು 1 ಲಕ್ಷ 1 ವರ್ಷದಲ್ಲಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ 3 ವರ್ಷ ಕಂಪ್ಲೀಟ್ ಆದರೂ 5,000 ವೇಕೆನ್ಸಿ ಫಿಲ್ ಆಗಿಲ್ಲ ಸರ್. ಇವತ್ತು ಇವರಿಗೆ ಎಲೆಕ್ಷನ್ಸ್ ಇಂಪಾರ್ಟೆಂಟ್ ಇದೆ. ಬೈ ಎಲೆಕ್ಷನ್ನು ಇದು ಬಾಗಲಕೋಟೆ ಮತ್ತು ದಾವಣಗೆರೆ ಎಲೆಕ್ಷನ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರಲ್ಲ, ಅದರಲ್ಲಿ ಒಂದೇ 1% ಇವರು ರೆಕ್ರೂಟ್ಮೆಂಟ್ ಮಾಡಬೇಕಂತ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇವತ್ತು ಬೈ ಎಲೆಕ್ಷನ್ಗೆ ಇವರು ಕ್ಯಾಂಪೇನ್ ಹೋಗೋದೇ ಅವಶ್ಯಕತೆ ಇರಲಿಲ್ಲ. ರೆಕ್ರೂಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ವಿದ್ಯಾರ್ಥಿಗಳೇ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ರು. ಇವತ್ತು ನಾವೆಲ್ಲ ಹೇಳೋದೇನಂತಂದರೆ ಯಾರು ಓಟೇ ಹಾಕ್ಬಾರ್ದು. ಪ್ರತಿಯೊಂದು ಸ್ಟೂಡೆಂಟ್ಸ್ ಇರ್ಬೋದು, ಅವ್ರ ಪೇರೆಂಟ್ಸ್ ಇರ್ಬೋದು, ಅವ್ರ ಸಂಬಂಧಿಕರು ಎಲ್ಲರೂ ಇಡೀ ಸಮಾಜ ಏನಿದೆ ಈ ನೋಟ್ ಹಾಕ್ಬೇಕು ಸರ್. ಇಲ್ಲ ಯಾರೋ ಪ್ರಾಮಾಣಿಕವಾಗಿದ್ದಾರೆ ಅಂಥ ವ್ಯಕ್ತಿಗಳಿಗೆ ಆರಿಸ್ಬೇಕೇ ಹೊರತು ಇಂಥ ಒಂದು ಏನು ಸುಳ್ಳು ಭರವಸೆ ಕೊಟ್ಟು ವಿದ್ಯಾರ್ಥಿಗಳನ್ನು ಬೀದಿಗೆ ತೊಗೊಂಬರೋಂಥ ಕೆಲಸ ಮಾಡಬಾರ್ದು. ದಯವಿಟ್ಟು ಸರ್ಕಾರ ಈಗ ಎಚ್ಚೆತ್ಕೊಬೇಕು. ಇದು ನಿಮಗೆ ಕೊನೆಯ ಅವಕಾಶ. ನಿಮಗೆ ನೆಕ್ಸ್ಟ್ ಏನು ಇನ್ನು 4 ದಿನ ಟೈಮ್ ಇದೆ. 8ನೇ ತಾರೀಕು ಧಾರವಾಡದಲ್ಲಿ DC ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ನಾವು ಪ್ರತಿಭಟನೆ ಕೂತ್ಕೊಂತೀವಿ ಸರ್. ವಿದ್ಯಾರ್ಥಿಗಳ ಕಷ್ಟ ಮತ್ತು ಈ ಒಂದು ಏನು ಅವರು ಕಷ್ಟಪಡ್ತಿದ್ದಾರೆ ಇವತ್ತು, ಅದನ್ನು ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಬೇಕು. ನಮಗೆ ಸುಳ್ಳು ಭರವಸೆಗಳು ಬೇಡ. ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಮತ್ತು KPSCಯಲ್ಲಿ ಆಗಿರುವಂಥ ಅಕ್ರಮಗಳ ಮೇಲೆ ಇವರು CBI ತನಿಖೆ ಮಾಡಬೇಕು ಸರ್. ಇವತ್ತು ಮುಂದಿನ ದಿನಗಳಲ್ಲಿ ಆಗೋಂಥ ಪ್ರತಿಯೊಂದು ನೋಟಿಫಿಕೇಷನ್ಸು KA ಕೊಡಬೇಕು. ಪ್ರತಿಯೊಂದು ನೋಟಿಫಿಕೇಷನ್ನು KPSCಯಲ್ಲಿ ಆಗ್ತಾ ಇರೋಂಥದ್ದು ಪ್ರತಿಯೊಂದು ಹಂತದಲ್ಲೂ ಸ್ಕ್ಯಾಮ್ ಆಗ್ತಾ ಇದೆ. ಇವತ್ತು ಪ್ರಾಮಾಣಿಕ ಅಭ್ಯರ್ಥಿಗಳು ಲೈಬ್ರರಿಯಲ್ಲಿ ಕುತ್ಕೊಂಡು ಓದಂಥ ಪರಿಸ್ಥಿತಿ ಇದೆ. ಇವತ್ತು ರಾತ್ರೋರಾತ್ರಿ ದುಡ್ಡು ಕೊಟ್ಟವರು ಸರ್ಕಾರಿ ಕೆಲಸದಲ್ಲಿದ್ದಾರೆ ಸರ್. ಈಗ ನಮಗೆ ಭರವಸೆ ಇದೆ ಸರ್. ಇವತ್ತು ಈ ಸರಿ ನಮಗೆ ನಾವೇನು ಲಾರ್ಜ್ ಮಟ್ಟದಲ್ಲಿ ಲಕ್ಷಾಂತರ ಜನ ಸೇರಿ ಇಲ್ಲಿ ಇದು ಮಾಡಬೇಕಂತ ಇಲ್ಲ. ಅನಿರ್ದಿಷ್ಟಾವಧಿ ನಾವು ಹೋರಾಟ ಮಾಡ್ತಾ ಇರೋದು ಇಷ್ಟು ದಿನ ಏನು ಹೋರಾಟ ಮಾಡಿದ್ದೀವಿ ಅಷ್ಟು ಹೋರಾಟ ಶಾಂತಿಯುತವಾಗಿ ಆಗಿದೆ. ಬೇರೆ ಪಬ್ಲಿಕ್ ಆಗಿರ್ಬೋದು ಯಾರಿಗೂ ತೊಂದರೆ ಆಗಿರೋಂಥ ಇಲ್ಲಿ ಸನ್ನಿವೇಶ ನಾವು ಮಾಡಿಲ್ಲ ಇಲ್ಲಿವರೆಗೂ ಯಾವುದೋ ಅಷ್ಟೇ. ಅವ್ರು ಕೊಟ್ಟಿರೋಂಥ ಒಂದು ರೂಲ್ಸ್ ಪ್ರಕಾರನೇ ನಾವು ಮಾಡಿದ್ದೀವಿ. ಈ ಒಂದು ಹೋರಾಟನೂ ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋಂಥದ್ದು ಈ ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ. ಯಾವುದೇ ಕಾರಣಕ್ಕೂ ಒಂದಿನಲ್ಲಿ ನಾವು ಹೋರಾಟ ಮುಗಿಸೋಂಥದ್ದಲ್ಲ ಸರ್. ಇದು ಸರ್ಕಾರ ರೆಕ್ರೂಟ್ಮೆಂಟ್ ಮಾಡೋವರೆಗೂ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಹೋರಾಟ ಒಂದಿನಕ್ಕೆ ಸೀಮಿತ ಆಗಲ್ಲ. ಸರ್ಕಾರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡೋ ತನಕ ನಾವು ಹೋರಾಟ ಮಾಡ್ತೀವಿ.